ಹಾಯ್ ಹಲೋ ಗೈಸ್, ಐ ಮೋಹನ್. ವೆಲ್ಕಮ್ ಟು ಸ್ಟಾಕ್ ಪಲ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟೈಪ್ಸ್ ಆಫ್ ಸ್ಟಾಕ್ಸ್ಗಳನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್. ಮೊದಲಿಗೆ ಇಲ್ಲಿ ಟೈಪ್ಸ್ ಆಫ್ ಸ್ಟಾಕ್ಸ್ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮಾರ್ಕೆಟ್ ಕ್ಯಾಪ್ ಮೇಲೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಅಂತ ಕಂಡಿಡ್ಕೊಳ್ತೀವಿ. ಇಲ್ಲಿ ಈ ಮಾರ್ಕೆಟ್ ಕ್ಯಾಪ್ ನ ಮೂಲಕ ನಮಗೆ ಆ ಕಂಪನಿದು ವ್ಯಾಲ್ಯೂ ಎಷ್ಟು ದೊಡ್ಡದಿದೆ ಅಂತ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಇನ್ನು ನಾವು ಮಾರ್ಕೆಟ್ ಕ್ಯಾಪ್ ನ ಕಂಡುಹಿಡಿಯೋದು ಹೆಂಗೆ ಅಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮಲ್ಟಿಪ್ಲೈ ಕರೆಂಟ್ ಪ್ರೈಸ್ ನ ಮಾಡಿದ್ರೆ ನಮಗೆ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಸಿಗುತ್ತೆ. ಇಲ್ಲಿ ಸ್ಕ್ರೀನರ್ ವೆಬ್ಸೈಟ್ ಬಂದ್ರೆ ಇಲ್ಲಿ ನಾವು ಪ್ರತಿ ಕಂಪನಿ ಸ್ಟಾಕ್ಸ್ ಗಳದ್ದು ಮಾರ್ಕೆಟ್ ಕ್ಯಾಪ್ ನ ಈಸಿಯಾಗಿ ನೋಡಬಹುದು. ಇಲ್ಲಿ ಮೊದಲಿಗೆ ಸಿಗುತ್ತೆ ನಮಗೆ ಮಾರ್ಕೆಟ್ ಕ್ಯಾಪ್ ಕ್ಯಾಲ್ಕುಲೇಟೆಡ್ ಆಗಿ ಆಲ್ರೆಡಿ ಇರುತ್ತೆ. ಇದನ್ನ ಮ್ಯಾನ್ಯುಯಲ್ ಆಗಿ ಹಿಂಗ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ನಂಬರ್ ಆಫ್ ಶೇರ್ಸ್ 362 ಇದು ಕ್ರೋರ್ಸ್ ಅಲ್ಲಿ ಇರುತ್ತೆ. ಸ್ಕ್ರೀನ್ ಅಲ್ಲಿ ನಂಬರ್ಸ್ ಅಲ್ಲಿ ತೋರಿಸ್ತಾ ಇದೆ. 362 ಅಂದ್ರೆ 362 ಕ್ರೋರ್ಸ್ ಅಲ್ಲಿ ಇರುತ್ತೆ. ಅಂಡ್ ಕರೆಂಟ್ ಪ್ರೈಸ್ 3162. ನಂಬರ್ ಆಫ್ ಶೇರ್ಸ್ 362 CR ಅಲ್ಲಿ ಮಲ್ಟಿಪ್ಲೈ ಕರೆಂಟ್ ಪ್ರೈಸ್ ಏನಿದೆ 3162. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಈ ಅಮೌಂಟ್ ಬರುತ್ತೆ. ಸೊ ಈ ರೀತಿ ಮಾರ್ಕೆಟ್ ಕ್ಯಾಪ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ಕರೆಂಟ್ ಪ್ರೈಸ್ ಇವತ್ತೇನಿದೆ ಆ ಪ್ರೈಸ್ ಗೆ ಕ್ಯಾಲ್ಕುಲೇಟ್ ಆಗಿ ಮಾರ್ಕೆಟ್ ಕ್ಯಾಪ್ ನಮ್ಗೆ ತೋರಿಸ್ತಾ ಇರೋದು. ಸೊ ಈ ರೀತಿ ಪ್ರೈಸ್ ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಬೇಸ್ ಮೇಲೆ ನಮಗೆ ಮಾರ್ಕೆಟ್ ಕ್ಯಾಪ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಸೆಬಿ ಪ್ರಕಾರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ನ ಕ್ಲಾಸಿಫಿಕೇಶನ್ ಹಿಂಗ್ ಮಾಡಿದ್ದಾರೆ ಅಂದ್ರೆ ಬೇಸ್ಡ್ ಆನ್ ರ್ಯಾಂಕಿಂಗ್ ಬೇಸ್ಡ್. ಇಲ್ಲಿ ರ್ಯಾಂಕು ಫಸ್ಟ್ ಟಾಪ್ 100 ಸ್ಟಾಕ್ಸ್ ನ ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಂಡ್ 100 ಇಂದ 250 ಸ್ಟಾಕ್ಸ್ ನ ಮಿಡ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ 250 ಬಿಲೋ ಸ್ಟಾಕ್ಸ್ ಗಳನ್ನ ಸ್ಮಾಲ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಈ ರೀತಿ ಇದು ಇಯರ್ಲಿ 2 ಟೈಮ್ಸ್ ನಮಗೆ ರ್ಯಾಂಕ್ ಬೇಸ್ಡ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವಾಟ್ ಆರ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತ ನೋಡೋದಾದ್ರೆ ಕಂಪನೀಸ್ ವಿತ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಒಂದೇದು ಎಬೋ 48,900 ಕ್ರೋರ್ಸ್ ಅಂದ್ರೆ ಆಲ್ಮೋಸ್ಟ್ 50,000 ಕ್ರೋರ್ಸ್ ಎಬೋ ಇರುತ್ತೆ. ಸೊ ಇಲ್ಲಿ ನಮಗೆ ಕಂಪನಿ ಎಷ್ಟು ದೊಡ್ಡದಿದೆ, ಈ ಕಂಪನಿ ಎಷ್ಟು ವ್ಯಾಲ್ಯೂ ಇದೆ ಅಂತ. ನೆಕ್ಸ್ಟ್ ಸ್ಟೆಬಿಲಿಟಿ, ಹೈ ಸ್ಟೇಬಲ್ ಅಂಡ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಲೈಕ್ ಇವಾಗ ನಾವು ಇನ್ಫೋಸಿಸ್, TCS, HDFC ಬ್ಯಾಂಕು. ಸೊ ಇದೆಲ್ಲ ಸ್ಟೇಬಲ್ ಸ್ಟಾಕ್ಸ್. ನಮಗೆ ಇದೆಲ್ಲ ನಾವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದೇ ರೀತಿ ನಮಗೆ ರಿಸ್ಕ್ ಕಡಿಮೆ ಇರುತ್ತೆ. ಇಲ್ಲಿ ಲೋ ರಿಸ್ಕ್ ಇರುತ್ತೆ. ಒಂದೇ ದಿವಸ ಮಾರ್ಕೆಟ್ ನಮಗೆ 30-40% ಬಿದ್ದುಬಿಡೋದು, 20% ಬಿದ್ದುಬಿಡೋದು, ಈ ರೀತಿ ಎಲ್ಲ ಈ ತರ ಸ್ಟಾಕ್ಸ್ ಗಳಾಗಲ್ಲ. ನೆಕ್ಸ್ಟ್ ರಿಟರ್ನ್ಸ್ ಅಂತ ನೋಡಿದ್ರೆ ಮಾಡರೇಟ್ ಅಂಡ್ ಕನ್ಸಿಸ್ಟೆಂಟ್ ರಿಟರ್ನ್ಸ್. ಮೊದಲನೇದು ನಮಗೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಗೆ ಕಂಪೇರ್ ಮಾಡಿದಾಗ ರಿಟರ್ನ್ಸ್ ಗಳು ಕಡಿಮೆ ಇರುತ್ತೆ ಪರ್ಸೆಂಟೇಜ್ ಅಲ್ಲಿ, ಬಟ್ ಸ್ಟೇಬಲ್ ಇರುತ್ತೆ. ನೆಕ್ಸ್ಟ್ ರಿಟರ್ನ್ಸ್ ಅಂತ ನೋಡಿದಾಗ ನಮಗೆ ಮಿನಿಮಲ್ ಆಗಿರುತ್ತೆ. ಅಂದ್ರೆ 5 to 10% ಎಕ್ಸ್ಪೆಕ್ಟ್ ಮಾಡಬಹುದು ಇಯರ್ಲಿ. ಸೊ ಇದು ನಮ್ದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳನ್ನ ಬೆನಿಫಿಟ್ಸ್ ಆಯ್ತು. ನೆಕ್ಸ್ಟ್ ವಾಟ್ ಆರ್ ಮಿಡ್ ಕ್ಯಾಪ್ ಸ್ಟಾಕ್ಸ್? ಕಂಪನೀಸ್ ದಟ್ ಫಾಲ್ ಬಿಟ್ವೀನ್ ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರೀಸ್. ಇದು ಸ್ಮಾಲ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ ಮಿಡಲ್ ಅಲ್ಲಿ ಇರುತ್ತೆ. ಮಾರ್ಕೆಟ್ ಕ್ಯಾಪ್ ನೋಡೋದಿದ್ರೆ ಇದು 15 ಇಂದ 50 CR ಬಿಟ್ವೀನ್ ಅಲ್ಲಿ ಇರುತ್ತೆ. ಸೊ ಈ ಕಂಪನಿದು ವ್ಯಾಲ್ಯೂಸ್ ಮಿಡ್ ರೇಂಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಲಿಕ್ವಿಡಿಟಿ ಅಂತ ಬಂದ್ರೆ ಹೈಯರ್ ದೆನ್ ಸ್ಮಾಲ್ ಕ್ಯಾಪ್, ಲೋವರ್ ದೆನ್ ಲಾರ್ಜ್ ಕ್ಯಾಪ್. ಇದು ನಮಗೆ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಗೆ ಈ ಲಿಕ್ವಿಡಿಟಿ ಏನ್ ಮ್ಯಾಟರ್ ಆಗಲ್ಲ. ಆರಾಮಾಗಿ ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳನ್ನ ನಾವು ಸ್ವಿಂಗ್ ಟ್ರೇಡ್ ಗೆ ಅಥವಾ ಲಾಂಗ್ ಟರ್ಮ್ ಗೆ ಬೈ ಮಾಡಬಹುದು. ಸೊ ಇದು ಇಂಟ್ರಾಡೇ ಗೆ ಸ್ಟಾಕ್ಸ್ ಗಳು ಲಿಕ್ವಿಡಿಟಿ ಪ್ರಾಬ್ಲಮ್ ಆಗಬಹುದು. ಇದು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಅದೇ ರೀತಿ ರಿಸ್ಕ್ ಮೀಡಿಯಂ ಆಗಿ ಇರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಈ ಸ್ಟಾಕ್ಸ್ ಗಳು ಅಷ್ಟೇ ನಮಗೆ ಇದು ಒಂದು ಮಿಡ್ ಲೆವೆಲ್ ನಾವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು. ರಿಸ್ಕ್ ಮೀಡಿಯಂ ಆಗಿರುತ್ತೆ. ಇನ್ನು ಗ್ರೋತ್ ಪೊಟೆನ್ಶಿಯಲ್ ಅಂತ ನೋಡಿದ್ರೆ ಹೈಯರ್ ಗ್ರೋತ್ ಆಪರ್ಚುನಿಟೀಸ್. ಇದು ನಮಗೆ ಇಯರ್ಲಿ 20-30%, 40% ಕೊಡೋ ಸ್ಟಾಕ್ಸ್ ಗಳು ನಮ್ಗೆ ಸಿಗುತ್ತೆ ಸರಿಯಾದ ಟೈಮ್ ಅಲ್ಲಿ ಪಿಕ್ ಮಾಡಿದಾಗ. ನೆಕ್ಸ್ಟ್ ವಾಟ್ ಆರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್? ಸ್ಮಾಲರ್ ಕಂಪನೀಸ್ ವಿತ್ ಹೈಯರ್ ಗ್ರೋತ್ ಪೊಟೆನ್ಶಿಯಲ್ ಅಂಡ್ ಹೈ ರಿಸ್ಕ್. ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪ್ ನಮಗೆ ತುಂಬಾ ಲೋ ಇರುತ್ತೆ, ಬಿಲೋ 16,800. ಅಂದ್ರೆ ತುಂಬಾ ಸ್ಮಾಲ್ ಕಂಪನೀಸ್ ಇರುತ್ತೆ. ಇಲ್ಲಿ ಕಂಪನಿದು ವ್ಯಾಲ್ಯೂನು ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ ಸಣ್ಣ ಕಂಪನೀಸ್ ಗಳಾಗಿರುತ್ತೆ. ನೆಕ್ಸ್ಟ್ ಲಿಕ್ವಿಡಿಟಿ ನೋಡೋದಾದ್ರೆ ನಮಗೆ ಇಲ್ಲಿ ಲೋವರ್ ಲಿಕ್ವಿಡಿಟಿ, ಅಂದ್ರೆ ನಮ್ಗೆ ಇಲ್ಲಿ ಬಯರ್ಸ್ ಸೆಲ್ಲರ್ಸ್ ಸಿಗೋದು ಕಷ್ಟ ಆಗುತ್ತೆ. ಕೆಲವೊಂದು ಸ್ಟಾಕ್ ಗಳು ನಾವು ನೋಡಿದೀವಿ ₹5, ₹10, ₹15 ಈ ತರದೆಲ್ಲ ಸ್ಮಾಲ್ ಪ್ರೈಸಸ್ ಅಲ್ಲಿರೋ ಸ್ಟಾಕ್ಸ್ ಗಳು. ಕೆಲವೊಂದ್ಸತಿ ಇದನ್ನ ನಾವು ಬೈ ಮಾಡಿದಾಗ ಸೆಲ್ ಮಾಡೋದು ಕಷ್ಟ ಆಗುತ್ತೆ, ಯಾಕೆಂದ್ರೆ ನಮ್ಗೆ ಬಯರ್ಸ್ ಗಳು ಸಿಗಲ್ಲ. ಸೊ ಇಲ್ಲಿ ಬಯರ್ಸ್ ಸೆಲ್ಲರ್ಸ್ ಸ್ವಲ್ಪ ಕಡಿಮೆನೇ ಇರ್ತಾರೆ, ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಆಲ್ರೆಡಿ ಲಿಕ್ವಿಡಿಟಿ ವಿಡಿಯೋದಲ್ಲಿ ನೋಡಿದಂಗೆ ಚಾರ್ಟ್ ನ ನೋಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಸ್ಕ್ ಅಂತ ನೋಡಿದ್ರೆ ಹೈ ವಾಲಟಿಲಿಟಿ ಅಂಡ್ ಹೈ ರಿಸ್ಕ್. ಅಂದ್ರೆ ವಾಲಟಿಲಿಟಿನೂ ಜಾಸ್ತಿ ಇರುತ್ತೆ. ಒಂದೇ ದಿನ 10, 12, 13% ಕೊಡೋ ಚಾನ್ಸಸ್ ಇರುತ್ತೆ. ಒಂದೇ ದಿನ 20% ಕೊಡೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಬೀಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಗ್ರೋತ್ ಅಂತ ನೋಡಿದ್ರೆ ವೆರಿ ಹೈ ಪೊಟೆನ್ಶಿಯಲ್ ಅಂಡ್ ಲಾಂಗ್ ಟರ್ಮ್ ಗ್ರೋತ್. ಇದು ನಮಗೆ ಕಡಿಮೆ ಪ್ರೈಸ್ ಅಲ್ಲಿ ತೆಗ್ದು ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಂಡಾಗ ಇದು ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗ ನಮಗೆ ಇದು ಗ್ರೋತ್. ಸೊ 500, 1000% ಎಲ್ಲ ಸ್ಟಾಕ್ಸ್ ಗಳು ರಿಟರ್ನ್ಸ್ ಕೊಟ್ಟಿರೋ ಒಂದಷ್ಟು ಸ್ಟಾಕ್ಸ್ ಗಳು ಎಕ್ಸಾಂಪಲ್ಸ್ ಗಳಿವೆ. ಸೊ ಇದು ಎಷ್ಟು ರಿವಾರ್ಡ್ ಕೊಡುತ್ತೆ ಅಷ್ಟೇ ರಿಸ್ಕ್ ಇರುತ್ತೆ. ಸೊ ಈ ರೀತಿ ಸ್ಟಾಕ್ಸ್ ಗಳಲ್ಲಿ ಒಂದಷ್ಟು ರಿಸ್ಕ್ ಗಳಿರುತ್ತೆ. ಅಗೇನ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ರಿಸ್ಕ್ ಫ್ಯಾಕ್ಟರ್ ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲಾ ಕ್ಯಾಪ್ಸ್ ಗಳನ್ನ ಸ್ಟಾಕ್ಸ್ ಗಳನ್ನ ಒಂದೊಂದು ಎಕ್ಸಾಂಪಲ್ಸ್ ನ ನೋಡೋಣ ನೆಕ್ಸ್ಟ್. ಸೊ ಚಾರ್ಟ್ ನೋಡಿದಾಗ ಇನ್ನೊಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರೈಸ್ ಮೂವ್ಮೆಂಟ್. ಇಲ್ಲಿ ನಾವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್ ಎಲ್ಲಾದ್ರದ್ದು ಒಂದೊಂದು ಸ್ಟಾಕ್ ನ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಮೊದಲನೇದಾಗಿ ಲಾರ್ಜ್ ಕ್ಯಾಪ್ ಇನ್ಫೋಸಿಸ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಇಲ್ಲಿ 2012 ಅಲ್ಲಿ ನಮಗೆ ಸ್ಟಾಕ್ ನ ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಿ ನಮಗೆ 200 ರೇಂಜ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಅಂಡ್ ಸ್ಟೇಬಲ್ ಆಗಿ ನಮಗೆ ಪ್ರೈಸ್ ಅಪ್ ಅಲ್ಲಿ ಇದೆ 1500
2000, ಅದು 2000 ಇಂದ ಬಿದ್ದಿದ್ರು 1600, 1500 ಈ ರೀತಿ ಕನ್ಸಾಲಿಡೇಷನ್ ಅಲ್ಲಿ ಇದೆ. ಅಂದ್ರೆ ನಮ್ಗೆ ಇಲ್ಲಿ ಪ್ರೈಸ್ ಸ್ಟೇಬಲ್ ಆಗಿದೆ ಅಂಡ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆ ಡಿವಿಡೆಂಡ್ಸ್ ಗಳನ್ನು ಕೊಡ್ತಾ ಇರುತ್ತೆ ಸ್ಟಾಕ್ಸ್ ಗಳು. ಸೊ ಇದು ನಮ್ಗೆ ಒಂದೇ ಸತಿ ಮಾರ್ಕೆಟ್ 2000 ಇಂದ 1000 ಬಂದ್ಬಿಡೋದು, 500 ಬಂದ್ಬಿಡೋದು ಈ ರೀತಿ ಎಲ್ಲ ಲಾರ್ಜ್ ಕ್ಯಾಪ್ ಅಲ್ಲಿ ಆಗಲ್ಲ. ಇದು ಮೊದಲನೇದು ಬೆನಿಫಿಟ್ ಸ್ಟಾಕ್ಸ್ ಗಳು. ನೆಕ್ಸ್ಟ್ ಮಿಡ್ ಕ್ಯಾಪ್ ಅಂತ ಬಂದ್ರೆ ಇಲ್ಲಿ ಎಕ್ಸಾಂಪಲ್ ನೌಕರಿನ ತಗೊಂಡಿದ್ದೀನಿ. ಇಲ್ಲಿ ಎಲ್ಲಾ ಸ್ಟಾಕ್ ಗಳನ್ನು ನಾನು 1 ಮಂತ್ ಟೈಮ್ ಫ್ರೇಮ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಮಿಡ್ ಕ್ಯಾಪ್. ಸೊ ಈ ಸ್ಟಾಕ್ ನಮ್ಗೆ ಇಲ್ಲಿ 2015 ಅಲ್ಲಿ ಪ್ರೈಸ್ 200 rupees ಅಲ್ಲಿ ಸ್ಟಾರ್ಟ್ ಆಗಿದೆ. ಇದು ಸ್ಟ್ರೈಟ್ ನಮಗೆ ಒನ್ ಅಪ್ ಟ್ರೆಂಡ್ ಅಲ್ಲಿ 1400 rupees ವರೆಗೂ ಹೋಗಿದೆ. 1400 ಇಂದ 600 rupees ವರೆಗೂ ಬಂದಿದೆ. ಅಂದ್ರೆ 1400 ಇಂದ 600 ಅಂದ್ರೆ ಆಲ್ಮೋಸ್ಟ್ 50%. ಅಂದ್ರೆ 1 lakh ಹಾಕಿದ್ರೆ ಒಂದೇ ಸತಿ 50% ಲಾಸ್. ಸೊ ಈ ರೀತಿ. ಸೊ ಅಗೇನ್ ಮಾರ್ಕೆಟ್ ಮೇಲೆ ಹೋಗಿದೆ. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಇಂದ KSolve India Limited ಸ್ಟಾಕ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ನಮಗೆ ನೆಕ್ಸ್ಟ್ 2021 ಅಲ್ಲಿ ಪ್ರೈಸ್ ಇದು ಇದಾಗಿದೆ. ಒಂದು 50 rupees ಅಂತ ಎಕ್ಸಾಂಪಲ್ ತಗೊಂಡ್ರು. ಇದು 50 rupees ಇಂದ ಡೈರೆಕ್ಟ್ ನಮಗೆ 750 rupees ವರೆಗೂ ಟಚ್ ಆಗಿದೆ. ಅಲ್ಲಿಂದ ಡೈರೆಕ್ಟ್ ನಮಗೆ 300 rupees ವರೆಗೆ ಬಂದಿದೆ. ಸೊ ಇಲ್ಲಿ ನಾವು ನೋಡಬಹುದು ಇಷ್ಟು ವೊಲಟಿಲಿಟಿ ಇದೆ ಅಂತ. ಸ್ಮಾಲ್ ಕ್ಯಾಪ್ ರಿಟರ್ನ್ಸ್ ಹಂಗೆ ಕೊಡುತ್ತೆ, ಅದೇ ರೀತಿ ರಿಸ್ಕ್ ಹಂಗೆ ಇರುತ್ತೆ. ಸೊ ಆಸ್ ಅ ಇನ್ವೆಸ್ಟರ್ ಆಗಿ ನೋಡಿದಾಗ ನಾವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು ಸ್ಟೇಬಲ್ ಆಗಿರುತ್ತೆ, ರಿಟರ್ನ್ಸ್ ಗಳು ಕಡಿಮೆ ಇರುತ್ತೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಗಳು ನೋಡಿದಾಗ ಮೀಡಿಯಂ ರೇಂಜ್ ಅಲ್ಲಿ ಇರುತ್ತೆ, ವೊಲಟಿಲಿಟಿನೂ ಹಂಗೆ ಇದೆ. ಅದೇ ರೀತಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳನ್ನ ನೋಡಿದಾಗ ರಿಟರ್ನ್ಸ್ ಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದೆ, ಅದೇ ರೀತಿ ಲಾಸ್ ಗಳನ್ನೂ ಕೊಟ್ಟಿದೆ. ಸೊ ಇಲ್ಲಿ ಇನ್ವೆಸ್ಟರ್ ಸೈಕಾಲಜಿ ಹಿಂಗಿರುತ್ತೆ ಅಂದ್ರೆ ಲಾರ್ಜ್ ಕ್ಯಾಪ್ಸ್ ಕೆಲವೊಂದ್ಸತಿ ಕಡಿಮೆ ರಿಟರ್ನ್ಸ್ ಕೊಡೋದ್ರಿಂದ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಾಗ ಅದ್ರ ಮೇಲೆ ಗಮನ ಹೋಗುತ್ತೆ. ಬಟ್ ಇಲ್ಲಿ ನಾವು ಆ ಸ್ಟಾಕ್ಸ್ ಗಳನ್ನ ಎಷ್ಟು ವ್ಯಾಲ್ಯೂ ಇದೆ, ಅದ್ರ ಸೇಲ್ಸ್ ಗಳು ಏನು, ಫಂಡಮೆಂಟಲಿ ಟೆಕ್ನಿಕಲಿ ಇಲ್ಲಿ ಬೈ ಮಾಡ್ತಾ ಇದೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫಂಡಮೆಂಟಲ್ ಜೊತೆ ಟೆಕ್ನಿಕಲ್ ನ ಕಲ್ತ್ಕೊಂಡಾಗ ಪ್ರತಿಯೊಬ್ಬರು ಇನ್ವೆಸ್ಟರ್ಸ್ ಪ್ರಾಫಿಟಬಲ್ ಆಗಿ ಇರಬಹುದು. ಸೊ ಇದಿಷ್ಟು ಟೈಪ್ಸ್ ಆಫ್ ಸ್ಟಾಕ್ಸ್ ನ ಒಂದು ಇನ್ಫಾರ್ಮೇಶನ್ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಮ್ಮ ಸ್ಟಾಕ್ ಪಲ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.